ರಾಜು ಅವರೇ, ನಿಮ್ಮನ್ನ ಮೀನ ಕರೀತಾ ಇದ್ಲು. ಅಲ್ಲಿ ನೆಕ್ಸ್ಟ್ ವಾರ್ಡದಲ್ಲಿ ಇದ್ದಾರೆ ನೋಡಿ. ಸ್ವಲ್ಪ ಅಲ್ಲಿ ನಮ್ಮ ಪರಿಚಯ ಇರೋರಿಗೆ ಅದೇ ಇಲ್ಲಿ ಅಳ್ತಾ ಹೋಗ್ತಾ ಇದ್ರಲ್ಲ ಆವಾಗಲೇ. ಅವ್ರ ತಂದೆ ತೀರ್ಕೊಂಡ್ಬಿಟ್ಟಿದ್ದಾರೆ. ಅವರು ಎದಕ್ಕೂ ನಿಮ್ಮನ್ನ ಕರೀತಾ ಇದ್ರು. ಸ್ವಲ್ಪ ಏನು ಅಂತ ಕೇಳ್ತೀರಾ? ನಾನು ಹೋಗಿ ಸ್ವಲ್ಪ ಮೊದಲು ನೋಡ್ಕೊಂಡ್ ಬರ್ತೀನಿ. ಅಯ್ಯೋ ಅದಕ್ಕೇನು ಬಾವಾ, ಹೋಗಿ ನಾನು ಕೇಳ್ಕೊಂಡು ಬರ್ತೀನಿ. ಸರಿ ಬಾವಾ, ನೀವು ಹೋಗಿ ಮೊದಲು ನೋಡ್ಕೊಂಬನ್ನಿ. ನಾನು ಇವಾಗ ತಾನೇ ಹೋಗಿ ನೋಡ್ಕೊಂಬಂದೆ ಬಾವಾ. ನೀವು ಒಂದ್ಸರಿ ಹೋಗಿ ನೋಡ್ಕೊಂಬರ್ತೀನಿ ಅಂದರೆ ನೋಡ್ಕೊಂಬನ್ನಿ. ಸರಿ, ನಾನೊಂದ್ಸರಿ ಹೋಗಿ ನೋಡ್ಕೊಂಬರ್ತೀನಿ. ನೀವು ಮೀನನ್ನ ಹೋಗಿ ಪೆಟ್ಟಾಗಿ. ನಿಮ್ಮ ಅಣ್ಣ ಇನ್ನೂ ಬರಲೇ ಇಲ್ವಲ್ಲ? ಆ, ಬರ್ತಾನಂತೆ. ನಾನು ಬರಬೇಕಾದ್ರೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾನೆ ಅಣ್ಣ. ಓ ಹೌದಾ, ಸರಿ ಸರಿ ಆಯಿತು. ಮೀನಾ ಅವರು ನನ್ನ ಕರೆದ್ರು, ಯಾಕೆ ಅಂತ ಒಂದ್ಸರಿ ಕೇಳೋಣ. ನನ್ನ ಮನಸ್ಸಲ್ಲಿರೋದು ಆಲೋಚನೆ ಅವ್ರ ಮನಸ್ಸಲ್ಲಿ ಏನಾದರೂ ಬಂದಿದೆಯಾ? ಮಧು, ಇವಾಗ ಹೇಗಿದೆಯಾ? ಪರವಾಗಿಲ್ಲ ಅಣ್ಣ, ಇವಾಗ ಸ್ವಲ್ಪ ಆರಾಮ್ ಅನಿಸ್ತಾ ಇದೆ. ಅನ್ನ ನಂಗೆ ಯಾಕೋ ತುಂಬಾನೇ ಹಸು ಆಗ್ತಾ ಇದೆ. ಏನಾದ್ರೂ ತಿನ್ಬೇಕು ಅಂತ ಅನಿಸ್ತಾ ಇದೆ. ಏನಾದ್ರೂ ತಗೊಂಡ್ ಬಂದ್ ಕೊಡ್ತೀಯಾ? ಅದಕ್ಕೆ ಎಲ್ಲೋದ್ರು ಅಣ್ಣ? ಅವ್ರು ಇಲ್ಲಿ ನನ್ನ ಜೊತೆ ಇದ್ರೆ ನನಗೇನೋ ಒಂಥರ ಧೈರ್ಯ ಅಣ್ಣ. ಅವ್ರನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಅಣ್ಣ. ಆದ್ರೆ ಅವ್ರು ಎಲ್ಲಿ ಹೋದ್ರು? ಇಲ್ಲಿ ಇದ್ರೆ ನನ್ನ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ ಅವರು. ಅದಕ್ಕೆ ನನಗೆ ಅವ್ರನ್ನ ಎಲ್ಲಿಗೂ ಕಳ್ಸೋದಕ್ಕೆ ಮನ್ಸಾಗಲ್ಲ ಅಣ್ಣ. ಹೌದಾ, ಅದು ಅಲ್ಲಿ ಗೀತಾ ಗೀತಾ ಹಾನ? ಗೀತಾನ? ಯಾವ ಗೀತಾನ? ನೀನು ಹಳೆ ಗೀತಾನ? ಹೌದು, ಅವಳೇ. ಅದು ಅಲ್ಲಿ ಅವರಪ್ಪ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ. ಮಧು ಮಧು ಅದಕ್ಕೆ ನಿಮ್ಮ ಅತ್ತಿಗೆ ಅಲ್ಲಿಗೆ ಹೋಗಿದ್ದಾರೆ. ನಾನು ಹೇಳಿ ಕಳಿಸಲ್ಲ? ಹೌದಾ? ಪಾಪ ಅಣ್ಣ. ಅದಕ್ಕೆ ನೋಡು, ಅಷ್ಟೆಲ್ಲ ಅವಳು ಮೋಸ ಮಾಡಿದ್ರು ಕೂಡ ಅವಳ ಮೇಲೆ ಒಂದಿಟ್ಟು ಕೋಪನ ಇಟ್ಕೊಳ್ದೆ, ವಿಚಾರ ಮಾಡ್ಕೊಳ್ದೆ, ಅವರಪ್ಪ ಸತ್ತಿದಾನೆ ಅಂದ ತಕ್ಷಣ ಅವಳು ಅಷ್ಟು ಅಳ್ತಾ ಇದ್ರೆ ರಂಸಕ್ ಹೋಗಿದಾರಲ್ಲ ಅವರನ್ನ ನನ್ನ ನಿಜವಾದ ಅತ್ತಿಗೆ ಅಂದ್ರೆ ಎಷ್ಟು ಒಳ್ಳೆ ಮನ್ಸನ್ನ ನನ್ನ ಅತ್ತಿಗೆದು. ಹಾಲಂತ ಮನ್ಸು, ಒಂಚೂರು ಅದರಲ್ಲೂ ಕೆಟ್ಟದು ಅನ್ನೋದು ಇಲ್ಲ. ಒಬ್ಬರು ಕೆಟ್ಟದನ್ನ ಮಾಡ್ಬೇಕನ್ನೋ ಮನ್ಸು ಕೂಡ ಇಲ್ಲ ಅವ್ರಿಗೆ. ಇಂಥ ಒಳ್ಳೆಯವ್ರು ಸಿಗ್ಬೇಕಾದ್ರೆ ನೀನ್ ಪುಣ್ಯ ಮಾಡಿದೀಯ ಅಣ್ಣ. ನಿಜವಾಗ್ಲೂ ಅಣ್ಣ, ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ, ಈ ಕಡೆ ನಿನ್ನನ್ನು ಚೆನ್ನಾಗಿ ನೋಡ್ಕೋತಾರೆ, ಆ ಕಡೆ ಅಪ್ಪ ಅಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೋತಾರೆ. ಈಗಿನ ಕಾಲದಲ್ಲಿ ಇಂಥ ಅದಕ್ಕೆ ನಮ್ಗೆ ಎಲ್ಲಿ ಸಿಗ್ತಾರನ್ನ? ಅದು ನೋಡಿದ್ಯಾ ಅಲ್ವಾ, ನಮ್ಮ ಮನೆ ಹತ್ರ ನಮ್ಮ ಫ್ರೆಂಡ್ ಇದ್ಲಲ್ಲ, ಅವಳ ಅಣ್ಣನ ಹೆಂಡತಿ. ಅಯ್ಯೋ, ಅದು ಫ್ರೆಂಡನ್ನೇ ಮದುವೆ ಮಾಡ್ಕೊಂಡಿದ್ದ ಅವನು, ಅವ್ರ ತಂಗಿ ಫ್ರೆಂಡನ್ನ. ಆದ್ರೆ ಅವಳು ಎಷ್ಟೇ ಮಾಡಿದ್ರು ಹೊರಗಿನವಳೆ ಅಲ್ವಾ ಅಣ್ಣ. ಅಣ್ಣ ನಮ್ಮವನಾದ್ರು ಅದಕ್ಕೆ ನಮ್ಮವಳ ಇಲ್ಲ ಅಲ್ವಾ? ಹಾಗೆ ಅಣ್ಣ, ಎಷ್ಟೇ ಮಾಡಿದ್ರು ಅಣ್ಣ ನಮ್ಮವನು ಅಂತ ಅನ್ಸುತ್ತೆ. ಆದ್ರೆ ಅದಕ್ಕೆ ಯಾವತ್ತೂ ನಮ್ಮವಳಾಗಕ್ಕೆ ಆಗಲ್ಲ ಅಣ್ಣ. ಆದ್ರೆ ಇವರು ಅದನ್ನ ಮೀರಿಸ್ಬಿಟ್ರು ಅಣ್ಣ. ತಾಯಿ ಸ್ಥಾನ ತುಂಬಿದ್ರು ಅಣ್ಣ ಇವರು ನನ್ಗೆ. ನಿಜವಾಗ್ಲು ಇಂಥ ಅದಕ್ಕೆ ಸಿಗೋದಕ್ಕೆ ನಾನು ಪುಣ್ಯ ಮಾಡ್ತೀನಿ ಅಣ್ಣ, ಪುಣ್ಯ ಮಾಡ್ತೀನಿ. ಅವಾಗ ಇನ್ ಮುಂದೆ ನೀ ಯಾವುದೇ ಕಾರಣಕ್ಕೂ ಅವ್ರಿಗೆ ನೀನ್ ಮೋಸ ಮಾಡಬಾರ್ದು ಅಣ್ಣ. ನೀನು ಇನ್ಮೇಲೆ ಮತ್ತೆ ಇಲ್ಲ, ನಾನು ಯಾಕೆ ಮೋಸ ಮಾಡಲಿ? ಮೀನಾ ಎಲ್ರೂ ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ. ನಾನು ಅದನ್ನೆಲ್ಲ ತಿಳ್ಕೊಂಡಿದ್ದೀನಿ ಗೊತ್ತಾ ಮಧು. ನಾನು ಯಾಕೆ ಇನ್ಮೇಲೆ ಮತ್ತೆ ಅವಳ ಜೀವನದಲ್ಲಿ ಹೋಗಲ್ಲ ನಾನು. ಸರಿನಾ? ನಾನು ಯಾವತ್ತಿದ್ರೂ ಮೀನನ್ ಗಂಡನೇ, ಅರ್ಥ ಮಾಡ್ಕೊ. ಓಕೆ? ಸರಿ ಅಣ್ಣ. ಅಪ್ಪ 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 ಅಪ್ಪ. ಸಮಾಧಾನ ಮಾಡಕ್ಕೂ ಯಾರು ಇಲ್ಲ ಅನ್ಕೊಂಡಿದ್ದೆ. ಆದ್ರೆ ನಾನು ಯಾರ ಜೀವನ ಹಾಳು ಮಾಡಕ್ ಹೋಗಿದ್ದು, ಅವರೇ ಬಂದು ನನ್ನ ಸಮಾಧಾನ ಮಾಡೋ ರೀತಿ ಆಯ್ತು. ಅಪ್ಪ, ನಿನ್ ಕಣ್ಬಿಟ್ಟು ನೋಡು ಅಪ್ಪ. ಅಪ್ಪ ಅಪ್ಪ. ಅಯ್ಯೋ ಗೀತಾ, ಸುಮ್ಮನೆ ಇರು ಗೀತಾ, ಇಷ್ಟು ಅಳ್ತೀಯ? ಸಮಾಧಾನ ಮಾಡ್ಕೊ. ನಾನು ನಿನಗೆ ಯಾವ ರೀತಿ ಸಮಾಧಾನ ಮಾಡಬೇಕು ಅಂತ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಗೀತಾ. ಪ್ಲೀಸ್ ಸಮಾಧಾನ ಮಾಡ್ಕೊ. ಮೀನವ್ರೆ, ನನ್ನ ಕರೆದ್ರಿ ಅಂತೆ? ಹೌದು ರಾಜು ಅವರೇ, ಅದು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನು ಹೇಳಿ, ಏನಾಗಬೇಕಾಗಿತ್ತು? ಪಾಪ ಅವ್ರು ಯಾಕೆ ಅಷ್ಟೊಂದು ಅಳ್ತಾ ಇದ್ದಾರೆ? ಅವರು ಅವರಪ್ಪನ ಪಾಪ ಹೇಗಾಗಿದ್ದಾರಲ್ಲ, ಎಲ್ಲ ಸುತ್ತಿದ್ದಾರೆ ಅನ್ಸುತ್ತೆ ಅಲ್ವಾ? ಅದಕ್ಕೆ ಅವರು ಅಷ್ಟು ಕಾಣ್ತಾ ಇದ್ದಾರೆ ಅಲ್ವಾ? ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನಿಮ್ಮನ್ನೊಂದು ಮಾತು ಕೇಳ? ಅಯ್ಯೋ ಮೀನವ್ರೆ, ಕೇಳಿ, ಅದರಲ್ಲೇನು? ಅದು ರಾಜು ಅವರೇ, ನಿಮ್ಮನ್ನ ಇದ್ದಾರಲ್ಲ ಪಾಂಡುರಂಗ, ಅವ್ರೆಲ್ಲಿಗೆ ಹೋದ್ರು? ಅವನ ಹೇಳಿದ್ನಲ್ಲ ಅವಾಗಲೇ, ಅಲ್ಲಿ ಇದಕ್ಕೆ ಹೋಗಿದ್ದಾನೆ ಅಂತ ಹೇಳಿ. ನಾವು ಬಂದ್ವಲ್ಲ, ಅಲ್ಲಿ ಹೇಗಿದೆ ವಾತಾವರಣ ಅಂತ ನೋಡ್ಕೊಂಡ್ ಬರೋದಕ್ಕೆ ಹೋಗಿದ್ದಾನೆ ಅಂತ ಹೇಳಿ. ಹೌದಾ? ಅದು ಪಾಪ ಅವಳೀಗ ಅನಾಥೆ, ಅವಳಿಗೆ ಯಾರೂ ಇಲ್ಲ. ಇದ್ದಿದ್ದೆ ಅವರಪ್ಪ ಒಬ್ಬರೇ, ಅವರು ಕೂಡ ಇವಾಗ ತೀರೋದ್ರು. ಇವಾಗ ಅವಳ ಜೀವನದಲ್ಲಿ ಯಾರೂ ಇಲ್ಲ. ಅವ್ರ ಅಜ್ಜಿ ಇದ್ದಾರೆ, ಆದರೆ
ಅವರು ಅವ್ರ ಮಗಳು ಕರ್ಕೊಂಡು ಹೋಗ್ಬಿಟ್ರು ಅಂತೆ. ಇವಾಗ ಇವಳು ಯಾರೂ ಇಲ್ಲ. ಹಾಗಾಗಿ ನಾನು ಪಾಂಡುರಂಗ ಅವ್ರಿಗೆ ಇವಳನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ಕೊಂಡೆ. ಇವಾಗ ಸರಿ ಹೋಗ್ತೀನಿ ಅಂದೆ ಅಲ್ವಾ ಪಾಂಡುರಂಗ, ಅದಕ್ಕೆ ಕೊಟ್ಟು ಮದುವೆ ಮಾಡ್ಬೇಕು ಅನ್ಕೊಂಡೆ. ಇಲ್ಲಾಂದರೆ ನಾನು ಅದಕ್ಕೂ ಒಪ್ಕೋತಿರ್ಲಿಲ್ಲ. ಅವರು ಅವಾಗಲೇ ಮದನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು, ನಿಮ್ಮ ಅಣ್ಣನ ಕಾಲಿಗೆ ಬಿದ್ದು ಅವರು ಕೂಡ ಕ್ಷಮೆ ಕೇಳಿದ್ರು, ನನಗೂ ಕ್ಷಮೆ ಕೇಳಿದ್ರಲ್ಲ. ಹಾಗಾಗಿ ಅವ್ರ ಮೇಲೆ ನನಗೆ ನಂಬಿಕೆ ಬಂತು. ಅದಕ್ಕೆ ಅವ್ರನ್ನ ನೋಡೋಣ ಸ್ವಲ್ಪ ದಿನ, ಇವಾಗಲೇ ಅಂತ ಅಲ್ಲ, ಅವರು ಸ್ವಲ್ಪ ದಿನ ಚೆನ್ನಾಗಿ ಇದ್ದರೆ ನಾವು ಗೀತನ ಕೊಟ್ಟು ಅವ್ರಿಗೆ ಮದುವೆ ಮಾಡೋಣ. ಇಲ್ಲ ಅವ್ರು ಮತ್ತೆ ಹಾಗೆ ಅವ್ರನ್ನ ಮಾಡ್ತಾ ಹೋಗ್ತೀನಿ ಅನ್ನೋದಾದರೆ ಬೇಡ. ಯಾಕಂದರೆ ಇವಳ ಜೀವನ ಹಾಳಾಗಬಾರ್ದಲ್ವಾ. ಮಧು ಬೇರೆ ಅಲ್ಲ, ಇವಳು ಬೇರೆ ಅಲ್ಲ ನನಗೆ, ಯಾರಾದರೂ ಅಷ್ಟೇ. ಅದಕ್ಕೆ ಹೇಳ್ತಾ ಇರೋದು. ನೀವು ಹೇಳ್ತಾ ಇರೋದು ನಿಜಾನೇ ಮೀನಾ ಅವ್ರೆ. ನನ್ನ ಮನಸ್ಸಲ್ಲೂ ಅದೇ ಇತ್ತು. ಅಣ್ಣ ನಂಗೆ ಕೂಡ ಮಾತು ಕೊಟ್ಟಿದ್ದಾನೆ, ಅಪ್ಪ ಅಮ್ಮನ ಮೇಲೆ ಆನೆ ಮಾಡಿದ್ದಾನೆ, ಇನ್ನು ಮುಂದೆ ಯಾವತ್ತೂ ನಾನು ಈ ರೀತಿ ಕೆಲಸ ಮಾಡಲ್ಲ. ಪಾಪ ನಿನ್ನ ಹೆಂಡತಿಗೋಸ್ಕರ ನೀನು ಇಷ್ಟೆಲ್ಲ ಕಷ್ಟಪಡ್ತಾ ಇದೆಯಲ್ಲ, ನಿಜವಾಗ್ಲೂ ನನಗೆ ನಿನ್ನ ನೋಡಿ ತುಂಬಾನೇ ಇದಾಯಿತು ಅಂತ ಹೇಳ್ದ. ನನಗೂ ಇವಾಗ ಪ್ರೀತಿ ಮಾಡಬೇಕು, ಮದುವೆ ಆಗಬೇಕು ಅನ್ನೋ ಆಸೆ ಆಗಿದೆ ಅಂತ ಹೇಳ್ದ. ಅದಕ್ಕೆ ನನಗೂ ಅದೇ ಆಸೆ ಬಂದಿತ್ತು. ನನ್ನ ಮನಸ್ಸಲ್ಲೂ ಅದೇ ಇತ್ತು ಮೀನಾ ಅವರೇ. ಕರೆಕ್ಟಾಗಿ ನೀವು ಅದೇ ಗೆಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೀನಾ ಅವರೇ. ನಿಮ್ಮ ಜೀವನನೂ ಸೆಟ್ಲ್ ಆಗುತ್ತೆ, ಅವ್ರ ಜೀವನನೂ ಸೆಟ್ಲ್ ಆಗುತ್ತೆ, ಮತ್ತು ಗೀತನ ಜೀವನನೂ ಸೆಟ್ಲ್ ಆಗುತ್ತೆ. ನಾನು ತರುಣ್ ಅವರು ಕೂಡ ನೆಮ್ಮದಿಯಾಗಿರ್ಬೋದು ಅಂತ. ಅಯ್ಯೋ ಅದಕ್ಕೇನು, ನಾನು ಅಣ್ಣನ ಕೇಳ್ತೀನಿ. ಅಣ್ಣ ಹ್ಞೂ ಅಂದರೆ ಇವ್ರು ಹ್ಞೂ ಅನ್ಬೇಕಲ್ವಾ. ಇವ್ರು ಹ್ಞೂ ಅಂದರೆ ಮಾಡೋಣ, ಅದರಲ್ಲೇನು. ಗೀತನ್ನ ನಾನು ಒಪ್ಪಿಸ್ತೀನಿ, ಆದರೆ ಫಸ್ಟ್ ನಿಮ್ಮನ್ನ ಸರಿ ಇದಾನಾ ಇಲ್ವಾ ಅಂತ ಹೇಳಿ ನಾವು 1 ತಿಂಗಳು ಟೆಸ್ಟ್ ಮಾಡೋಣ. ಆಮೇಲೆ ಮುಂದಿನ ಮಾತುಕತೆ ಮಾತಾಡೋಣ, ಸರಿನಾ? ಸರಿ ರೀ, ಅಷ್ಟೇ ಆಗಲಿ. ಸರಿ ಆಯಿತು. ಚೆನ್ನಾಗಿರೋ ಹುಡುಗನ ನೋಡಿ ಮದ್ವೆ ಮಾಡಿ ನನ್ನನ್ನ ಕಳಿಸ್ಬೇಕು ಅಂತ ಇದ್ದೆಲ್ಲ ಅಪ್ಪ. ಇವಾಗ ನೋಡಿದ್ರೆ ಮದ್ವೆನೂ ಮಾಡ್ದೆ, ಹುಡುಗನೂ ಹುಡುಕ್ದೆ, ನಿನ್ನನ್ನ ಬಿಟ್ಟೋಗ್ಬಿಟ್ಟೆಲ್ಲಪ್ಪ ಅಪ್ಪ. ಚೆನ್ನಾಗಿ ಒಂದು ಮನೆನ ಕಟ್ತೀನಿ, ನಿನ್ ಮದ್ವೆನ ಮಾಡ್ತೀನಿ ಮಗಳೇ, ನಿನ್ ಮದ್ವೆನ ಮಾಡ್ತೀನಿ ಮಗಳೇ ಅಂತಿದ್ದೆಲ್ಲಪ್ಪ. ಇವಾಗ ಯಾರೂ ಇಲ್ಲೇ ನನ್ನನ್ನ ಒಬ್ಬಂಟಿ ಆಗ್ಬಿಟ್ಟು ಬಿಟ್ಟೆಲ್ಲಪ್ಪ. ಅಪ್ಪ ಎದ್ದೇಳಪ್ಪ ಅಪ್ಪ. ಗೀತಾ, ಗೀತಾ ಪ್ಲೀಸ್ ಸಮಾಧಾನ ಮಾಡ್ಕೋ ಗೀತಾ. ನನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗೀತಾ. ನಮ್ಮಪ್ಪ ಸತ್ತಾಗ ನಾನು ಚಿಕ್ಕವಳು, ಅವಾಗ ನನಗೂ ತುಂಬಾನೇ ಕಷ್ಟ ಆಗಿತ್ತು ಗೊತ್ತಾ. ನನ್ನ ತಮ್ಮ ನೋಡಿದ್ರೆ ಇನ್ನು 7 ವರ್ಷದ ಮಗು ಇದ್ದ, ಅವಾಗಲೇ ನಮ್ಮಪ್ಪ ಸತ್ತೋದ್ರು. ಅಪ್ಪ ಇಲ್ಲ ಅಂದ್ರೂ ನಡೆಯಲ್ಲ, ಅಮ್ಮ ಇಲ್ಲ ಅಂದ್ರೂ ನಡೆಯಲ್ಲ. ಆದರೆ ಇವಾಗ ನಿನಗಿಬ್ರಿಗೂ ಇಲ್ಲ, ನಿನಗೆ ನಾನಿದ್ದೀನಿ ಗೀತಾ. ನೀನು ಭಯ ಪಡಬೇಡ, ನಿನಗೆ ನಾನು ಅಕ್ಕನಾಗಿ ನಿಂತು ನಿನ್ನ ಜವಾಬ್ದಾರಿನ ನಾನು ತಗೋತೀನಿ. ನೀನೇನು ಯೋಚನೆ ಮಾಡಬೇಡ ಗೀತಾ, ಏನು ಯೋಚನೆ ಮಾಡಬೇಡ. ಅಯ್ಯೋ ಮೀನವ್ರೆ, ನಿಮ್ಮ ಜೀವನ ನಾನು ಹಾಳು ಮಾಡಕ್ ಬಂದವಳು ಮೀನವ್ರೆ. ನಿಮ್ಮ ಜೀವನ ನಾನು ಹಾಳು ಮಾಡ್ತಾ ಇದ್ದೆ, ಅಂಥದ್ರಲ್ಲಿ ನೀವು ನೋಡಿದ್ರೆ ನನ್ನ ಜೀವನ ಸರಿ ಮಾಡ್ತೀನಿ ಅಂತಿದ್ರಲ್ಲ. ನಿಮ್ದು ಎಂತ ಮನಸ್ಸು ಮೀನವ್ರೆ, ಎಷ್ಟು ದೊಡ್ಡ ಮನಸ್ಸು. ನಿಮ್ಮ ತಂಗಿ ಆಗೋ ಯೋಗ್ಯತೆ ಕೂಡ ನನಗಿಲ್ಲ ಮೀನವ್ರೆ, ಯೋಗ್ಯತೆ ಕೂಡ ನನಗಿಲ್ಲ ಅಮ್ಮ. ಅಯ್ಯೋ ಹುಜ್ಜಿ, ಹಾಗೆಲ್ಲ ಅನ್ಬೇಡ. ಇವಾಗ ನಾನು ನಿನ್ನ ಅಕ್ಕನ ಥರ ಅಂತ ಹೇಳ್ತಾ ಇದ್ದೀನಲ್ಲ, ಆದರೂ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯಾ? ನಾನು ಹೋಗಿರ್ತೀನಿ ಮೀನವ್ರೆ. ಸರಿ ಆಯ್ತು ರಾಜವ್ರೆ. ಇಲ್ಲ ಇಲ್ಲ ಮೀನವ್ರೆ, ನಾನು ಇವಾಗ ದೊಡ್ಡ ಮೋಸ ಮಾಡಿದೆ, ನೀವು ತುಂಬಾನೇ ದೊಡ್ಡ ಮೋಸ ಮಾಡಿದೆ. ನಿಮ್ಮ ಜೀವನ ಹಾಳು ಮಾಡಬೇಕು, ನಿಮ್ಮ ಗಂಡನ ನನ್ನನ್ನ ಮಾಡ್ಕೋಬೇಕು ಅನ್ನೋ ದುರಾಸೆ ಇತ್ತು ನನಗೆ. ಏನಿಲ್ಲ ಅಂದ್ರೆ ಅವನಿಗೆ 7 ಲಕ್ಷ ಸಂಬಳ ಬರುತ್ತೆ, ಅವನ ನಾನು ಮದುವೆ ಆದ್ರೆ ನನ್ನ ಜೀವನ ಚೆನ್ನಾಗಿರುತ್ತೆ ಅನ್ನೋ ಒಂದು ಆಸೆ ಇತ್ತು. ಆದ್ರೆ ಎಲ್ಲ ಎಲ್ಲ ಹಾಳಾಯ್ತು. ನಾನು ನಿಮ್ ಜೀವನ ಹಾಳು ಮಾಡಕ್ ಬಂದಿದ್ದೆ ಅಂತ ಹೇಳಿ ಆ ದೇವ್ರು ನನ್ನ ತಂದೆ ತಾಯಿನ ಕಿತ್ಕೊಂಡ್ಬಿಟ್ಟ ಮೀನವ್ರೆ, ಕಿತ್ಕೊಂಡ್ಬಿಟ್ಟ. ನೀವೇ ನನ್ನ ಜೀವನ ಹಾಳು ಮಾಡಕ್ ಬಂದಿರಲಿಲ್ಲ, ನಿಮ್ಮ ಜೀವನದಲ್ಲೇ ನಾನು ಬಂದೆ. ನೀವಿಬ್ರು ಪ್ರೀತಿ ಮಾಡಬೇಕಾದ್ರೆ ತಾನೇ ನಾನು ನಿಮ್ಮಿಬ್ಬರು ಮಧ್ಯೆ ಬರಬಾರ್ದಾಗಿತ್ತು. ಬರ್ದೇ ಇದ್ದಿದ್ರೆ ನೀವಿಬ್ರು ಚೆನ್ನಾಗಿರ್ತಾ ಇದ್ರಿ ಅಲ್ವಾ. ಆದರೆ ಇವಾಗ ನಿಮ್ಮ ಜೀವನನ ನಾನು ಸರಿ ಮಾಡ್ತೀನಿ. ನಾನು ಒಬ್ಬರನ್ನ ಹುಡುಗ ಇತ್ತು, ನನಗೆ ಗೊತ್ತಿರೋರಿದ್ದಾರೆ. ನೀವು ಹ್ಞೂ ಅಂದರೆ ನಾನು ಅವ್ರ ಜೊತೆ ನಿಮ್ಮ ಮದುವೆನ ಮಾಡ್ತೀನಿ. ಆದರೆ ನೀವು ನನಗೆ ಮಾತು ಕೊಡಬೇಕು, ನಾನು ಹೇಳಿರೋ ಹುಡುಗನ್ನೇ ನೀವು ಮದುವೆ ಆಗ್ತೀನಿ ಅಂತಂದರೆ ನೀವು ಅಲ್ಲಿವರೆಗೂ ನಮ್ಮ ಮನೇಲೇ ಇರ್ಬೋದು. ನೀವು ಇದಕ್ಕೆ ಹ್ಞೂ ಅಂದರೆ ನಾನು ನಮ್ಮ ಅತ್ತೆ ಮಾವನ ಒಪ್ಪಿಸಿ ನಿಮ್ಮನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ.
ಆಮೇಲೆ ಆ ಹುಡುಗನು ನಮ್ಮ ಮನೇಲೆ ಕರೆಸಿ ನಿಮ್ಮನ್ನ ಅವ್ರ ಜೊತೆ ಮದುವೆ ಮಾಡ್ತೀನಿ. ಹುಡುಗ ತುಂಬ ಒಳ್ಳೆಯವರು. ಆದರೆ ಮೊದಲು ಅವರು ಏನೋ ಕೆಟ್ಟ ಕೆಲಸ ಮಾಡಿರ್ಬೋದು. ಆದರೆ ಮುಂದೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ. ನೀವು ಹ್ಞೂ ಅಂದರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಯಾವ ಮದ್ವೆನೂ ಬೇಡ, ಏನು ಬೇಡ ಮೀನವ್ರೆ. ಅಪ್ಪ ಮನೆ ಇಲ್ಲ ಅಂದಮೇಲೆ ಮದುವೆ ಮಕ್ಕಳು ಗಂಡ ಅಂತ ನನಗೆ ಯಾರು ಬೇಡ, ಯಾರು ಬೇಡ. ನಾನು ಹೀಗೆ ಅನಾಥವಾಗಿ ಇರ್ತೀನಿ, ಅನಾಥವಾಗಿ ಸಾಯ್ತೀನಿ. ಯಾರು ಬೇಡ ನನಗೆ. ಆ ದೇವರು ನನ್ನ ಹತ್ರ ಯಾರು ಇರಿಸಲ್ಲ. ನಾನು ಮಾಡೋ ಮೋಸ್ಗಳಿಗೆ ನಾನಂತ ನೀಟ್ ಕೆಟ್ಟ ಹೆಣ್ಣು ನಾನು ಅಂತ ಅನಿಸ್ತಾ ಇದೆ. ಅಪ್ಪ ಅಪ್ಪ ಎದ್ದೇಳಪ್ಪ, ಅಪ್ಪ ಅಪ್ಪ ಎದ್ದೇಳಪ್ಪ. ಒಂದೇ ಒಂದ್ಸಾರಿ ನನ್ನ ಕಣ್ಬಿಟ್ಟು ನೋಡಪ್ಪ. ಅಪ್ಪ ಒಂದೇ ಒಂದ್ಸಾರಿ ನನ್ನ ಕಣ್ಬಿಟ್ಟು ನೋಡಪ್ಪ. ನಿನ್ ಮಗಳು ಬಂದಿದ್ದೀನಿ ಅಂತ ನೋಡಪ್ಪ. ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ವಾ ಅಪ್ಪ? ನನ್ನ ಅಷ್ಟು ಪ್ರೀತಿ ಮಾಡ್ತೀನಿ, ಇಷ್ಟು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದಲ್ಲಪ್ಪ. ಇವಾಗ ನಾನು ನಿನ್ ಮಗಳು ಇಷ್ಟು ಅಳ್ತಾ ಇದ್ದೀನಿ, ಕರೀತಾ ಇದ್ದೀನಿ, ನಿಂಗೆ ಕೇಳಿಸ್ತಿಲ್ವಾಪ್ಪ? ಅಪ್ಪ ಎದ್ದೇಳು ಅಪ್ಪ. ನಾನು ಚಿಕ್ಕ ವಯಸ್ಸಲ್ಲಿ ಹೀಗೆ ಹೇಳ್ತಾ ಇದ್ದೆ ಅಲ್ವಾ? ಅಪ್ಪ ಎದ್ದೇಳು ಅಪ್ಪ, ಅಪ್ಪ ಎದ್ದೇಳು ಅಪ್ಪ. ನನ್ನ ಅಮ್ಮನ ತಮ್ಮನ ಯಾಕಪ್ಪ ಅನಾಥ ಮಾಡಿ ಹೋದೆ ಅಂತ ಇದೇ ರೀತಿ ನಾನು ಅಳ್ತಾ ಇದ್ದೆ. ಆದರೆ ಇವಾಗ ಇವ್ರಿಗೆ ಯಾರೂ ಇಲ್ಲ. ಇವ್ರಿಗೆ ನಾನಿದ್ದೀನಿ ಅನ್ನೋ ಧೈರ್ಯನ ನಾನು ಇವ್ರಿಗೆ ತುಂಬಬೇಕು. ಗೀತಾ ಪ್ಲೀಸ್ ಗೀತಾ, ನೀವು ಅಳಬೇಡಿ. ಹೇಳ್ತಾ ಇದ್ದೀನಲ್ಲ ನಿಮಗೆ ನಾನಿದ್ದೀನಿ ಅಂತ ಹೇಳಿ. ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ? ನನಗೆ ಗೊತ್ತು ನಿಮಗೆ ತುಂಬಾ ನೋವಾಗ್ತಾ ಇದೆಯಾ ಅಂತ. ಆದರೆ ಆದರೆ ಇದೆಲ್ಲ ವಿಧಿ ಬರಹ ಅಲ್ವಾ? ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಇಲ್ಲ ಮೀನವ್ರೆ, ಇಲ್ಲ, ಎಲ್ಲರೂ ಇಲ್ಲ ನನಗೆ, ಯಾರೂ ಇಲ್ಲ. ಎಲ್ಲರೂ ಬಿಟ್ಟು ಬಿಟ್ರು ನನ್ನ. ನಾನೊಬ್ಳೆ ಅನಾಥೆ. ನಾನೇನ್ ಮಾಡ್ಲಿ? ನಾನು ಬದುಕಿದ್ದು ವೇಸ್ಟ್. ನಾನು ಬದುಕಿರ್ಬಾರ್ದು. ನಾನು ಸಾಯ್ಬೇಕು, ನಾನು ಸಾಯ್ಬೇಕು, ನಾನು ಸಾಯ್ಬೇಕು. ಅಪ್ಪ ನನ್ನ ನಿಮ್ ಜೊತೆ ಕರ್ಕೊಂಡೋಗ್ಬೇಡಿ ಅಪ್ಪ. ನನ್ಗೊಬ್ಬಳಿಗೆ ಇರಕ್ಕಾಗಲ್ಲಪ್ಪ. ನನ್ನನ್ನು ಕರ್ಕೊಂಡೋಗ್ಬೇಡಿ ನಿಮ್ ಜೊತೆಗೆ. ಅಯ್ಯೋ ಇವ್ರಿಗೇನಾಯ್ತು? ಯಾಕೆ ರೀತಿ ಮಾತಾಡ್ತಾ ಇದ್ರೆ? ಇವ್ರಿಗೇನಾದ್ರು ಹುಚ್ಚಿಗೆ ಚಿಡಿತಾ? ಅಯ್ಯೋ ಇವ್ರಿ ಈ ಟೈಮಲ್ಲಿ ಒಬ್ಬರೇ ಇದ್ರೆ ಏನಾದರೂ ಮಾಡ್ಕೊಂಡ್ಬಿಡ್ತಾರೆ ಅನ್ಸುತ್ತೆ.